ಫ್ರೆಂಡ್ಸ್ ಚೆನ್ನಾಗಿದ್ರೆ ಎಲ್ಲರೂ ವಿಡಿಯೋ ಏನಪ್ಪ ಅಂದರೆ ಟ್ರಾನ್ಸ್ಫರ್ ಮಾಡೋ ಥರ ಅಷ್ಟೊಂದೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ ನಾವೀಗ. ಹೆಂಗಾಗಿದೆ ಅಂದರೆ ಚಿಕ್ಕ ವಯಸ್ಸಲ್ಲಿ 3 ಮಂತ್ಸ್ ಮೂವಿ ಆದಮೇಲೆ ಥಿಯೇಟ್ರಲ್ಲೆಲ್ಲ ಓಡಿ ಆಮೇಲೆ ಸಿಡಿ ತಗೊಂಡೋಗಿ ಮನೇಲಿ ಟಿವಿಲಿ ಹಾಕೊಂಡು ಫಿಲಮ್ ನೋಡ್ತಿದ್ದೆವು ನಾವು ಅವಾಗ. ಇವಾಗ ಟ್ರಾನ್ಸ್ಫರ್ ಮಾಡೋಷ್ಟೆಲ್ಲ ದೊಡ್ಡವರಾಗಿದೆ ನೋಡಪ್ಪ. ಸೊ ನಾವು ಹೇಳಿದ್ದಲ್ಲ, ಸುದೀಪ್ ಸರ್ ಹೇಳಿದ್ದು. ಬನ್ನಿ ವಿಡಿಯೋ ಬಗ್ಗೆ ಮಾತಾಡೋಣ. ನನ್ನ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ದರ್ಶನ್ ಸರ್ಗೆ ಯಾವ ಥರ ಅಭಿಮಾನಿ ನಾನು ಅಂದರೆ, ಅವ್ರು ಬೆಳೆದು ಬಂದಿರೋ ರೀತಿಗೆ, ಅವ್ರು ಕಷ್ಟಪಟ್ಟು ಮುಂಚೆ ಹೆಂಗಿದ್ರು ಅವ್ರ ಅಪ್ಪ ಆಗಲಿ ಅವರಾಗಲಿ ಬೆಳೆದು ಬಂದಿರೋ ರೀತಿಗೆ ನನ್ನ ಅಭಿಮಾನಿ. ಸರ್ ಯಾವತ್ತೂ ಈ ಥರ ಮಾತಾಡೋರಲ್ಲ. ಸುದೀಪ್ ಸರ್ಗೆ ಇದನ್ನು ಬ್ಲಾಕ್ ಮಾರ್ಕ್ ಅಂತ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ಈ ಥರ ಮಾತಾಡೋರು. ಏನಾಯ್ತಂದರೆ ಇದುವರೆಗೂ ಯಾವುದೂ ಇಲ್ಲ, ಯಾವುದೂ ಪ್ರಾಬ್ಲಮ್ ಇತ್ತಿಲ್ಲ, ಏನು ಸುಮ್ಮನೆ ಎಲ್ಲ ಸುಮ್ಕಿದ್ರು. ಆಲ್ರೆಡಿ ದರ್ಶನ್ ಅವ್ರದ್ದೇನೋ ಪೈರಸಿ ಆಯಿತು, ನೆನೇನೋ ಪೈರಸಿ ಆಯಿತು, ಅದೆಲ್ಲ ಬಿಟ್ಟಾಕಿ ಆಲ್ರೆಡಿ 250 ಕೋಟಿ ದರ್ಶನ್ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಸುದೀಪ್ ಸರ್ದು ಫಸ್ಟ್ ಟೈಮ್ ಬರೋಕ್ಕಿಂತ ಇನ್ನೂ ಮುಂಚೆನೇ ಈ ಥರ ಮಾಡ್ಕೊಂಡಿದ್ದಾರೆ. ಅವರೇ ಈ ಥರ ಹೇಳಿದ್ಮೇಲೆ ಏನಾಗ್ಬೋದು? ಅಭಿಮಾನಿಗಳು ಯಾವ ಥರ ತಗೋಬೋದು? ಒಂದು ದರ್ಶನ್ ಸರ್ ಅಭಿಮಾನಿಗಳನ್ನೇ ಸ್ವಲ್ಪ ರಫು ಹೆಂಗಿದ್ರು ಎಲ್ಲರಿಗೂ ಗೊತ್ತು ಯಾವ ಥರ ದರ್ಶನ್ ಸರ್ ಅಭಿಮಾನಿಗಳಿದ್ದಾರೆ, ನಾವು ಹೆಂಗಿದ್ದೀವಿ ದರ್ಶನ್ ಸರ್ ಅಭಿಮಾನಿಗಳು ನಾವು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಆಗಿದ್ದ ದಿವಸನೇ ಪೈರಸಿ ಮಾಡಿದ್ರೆ ಏನು ಮಾಡಿದ್ದಾರೆ? ಪೈರಸಿ ಅನ್ನೋದು ತುಂಬ ಆಗಿದೆ ಆಲ್ರೆಡಿ. ಅದನ್ನು ಅವರು ಯೋಚನೆ ಮಾಡಲಿಲ್ಲ, ಮಾತಾಡ್ತಿದ್ದಾರೆ. ನಮ್ಮ ದರ್ಶನ ಅಭಿಮಾನಿಗಳು ಹೆಂಗೆ ಅಂದರೆ, ಬೇಕು ಅಂದರೆ ಸ್ವಲ್ಪ ದುಡ್ಡು ಹೋಗಲಿ, ದುಡ್ಡು ಖರ್ಚಾಗ್ಬಿಡ್ಲಿ ಬೇಕಾರೆ ಪೈರಸಿ ಮಾಡೋಕ್ಕೆ ರೆಡಿ ಇರ್ತಾರೆ. ಆ ಥರ ನಮ್ಮ ದರ್ಶನ ಅಭಿಮಾನಿಗಳಿದ್ರೆ ಯಾಕೆ ಪೈರಸಿ ಆಗಲ್ಲ ರೀ? ಆರಾಮ ಪೈರಸಿ ಆಗುತ್ತೆ. ಒಬ್ಬರು ಡಿಸ್ಟ್ರಿಬ್ಯೂಟರು ದರ್ಶನ್ ಅಭಿಮಾನಿಗಳಾಗಿದ್ರೆ, ಯಾರೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಆಗಲಿ ದರ್ಶನ ಅಭಿಮಾನಿಗಳಾಗಿದ್ರೆ ಅಂದ್ರೆ ಆರಾಮಾಗಿ ಎಲ್ಲ ಕಾಂಟ್ರವರ್ಸಿ ಆಗಿ ಎಬ್ಬಲಿ ಫಿಲ್ಮ್ ಆಗಿತ್ತಲ್ಲ, ಅದೇ ಥರ ಸೇಮ್ ಅದೇ ಥರ ಆಗುತ್ತೆ. ಒಬ್ಬರಿಗೆ ಅಭಿಮಾನಿ ಆಗಿದ್ದರೆ ಇನ್ನೊಬ್ಬರಿಗೆ ಅಭಿಮಾನಿ ಆಗಬಾರ್ದು ಅಂತ ಏನಿಲ್ಲ. ಹೌದು, ನಾನು ಹೋಗಬೇಕು ಸುದೀಪ್ ಸರ್ ಮೂವಿ ನಾನು ನೋಡಬೇಕು ಅಂತಿದ್ದೆ. ಸುದೀಪ್ ಸರ್ ಈ ಥರ ಮಾತಾಡೋದು ನೋಡಿದ್ರೆ ಹೋಗ್ಬಾರ್ದು. ಏನಕ್ಕೆ? ಅವರೇ ಕಾಂಟ್ರವರ್ಸಿ ಮಾಡ್ಕೊಂಡು ಈ ಥರ ಮಾಡ್ತಾರೆ. ದರ್ಶನ್ ಸರ್ ಸುದೀಪ್ ಸರ್ ಎಲ್ಲ ಅವರೇ ಕಿತ್ತಾಡಿದಾಗ ಹೋಗಬೇಕು ಬೇಡ ಅನ್ಸುತ್ತೆ. ವಿಚಾರ ಇಲ್ಲ ಬಿಟ್ರಿ. ದರ್ಶನ್ ಸರ್ ಒಂದಾಗ್ತಾರೆ, ಒಂದಲ್ಲ ಒಂದು ದಿವಸ ಸುದೀಪ್ ದರ್ಶನ ಒಂದಾಗಿ ನೋಡಬೇಕು. ಮತ್ತೆ ತಿರ್ಗಾ ಮುಂಚೆ ಇದ್ದಾಗೆ ಇರ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸರ್ನ ಒಂದಲ್ಲ ಒಂದು ದಿವಸ ಸ್ಟೇಜ್ ಮೇಲೆ ನೋಡ್ತೀನಿ ಅಂತ ಮತ್ತೆ ನಮಗೆಲ್ಲ ಆಸೆ ಇದೆ. ಅದನ್ನು ಫ್ಯಾನ್ಸ್ಗಳು ನಾವು ಬೆಂಕಿ ಹಚ್ಚಬೇಡ, ಹೆಂಗಿದೀವೋ ಹಂಗಿರೋಣ. ಸುಮ್ಮನೆ ನಾವು ಕಿತ್ತಾಡ್ತೀವಿ. ಒಂದಲ್ಲ ಒಂದು ದಿವಸ ಅವರು ಒಂದಾಗಬೋದಲ್ಲ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಒಂದು ಲೈಕ್ ಕೊಡಿ ಇಷ್ಟ ಆದರೆ. ಇಲ್ಲಾಂದರೆ ಕೊಡಿ ಅಂತಲೂ ಕೇಳೋಕ್ಕಲ್ಲ. ಥ್ಯಾಂಕ್ ಯು ಸೊ ಮಚ್.